ಪ್ರೈಸ್ ದ ಲಾರ್ಡ್. ದೇವರು ಕೊಟ್ಟಂಥ ವಾಕ್ಯವನ್ನು ಹಲ್ಲೆಲೂಯಾ ನಿಮ್ಮ ಮುಂದೆ ಹೇಳಿಕೊಳ್ಳೋದಕ್ಕೆ ನಾನು ಇಷ್ಟಪಡುತ್ತೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಹಲ್ಲೆಲೂಯಾ ಆಧಾರವಾಗಿ ಕೀರ್ತನೆಗಳು 27ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳೇ, ನಮಗೆ ತಂದೆ ತಾಯಿಗಳು ಹಲ್ಲೆಲೂಯಾ ಎಲ್ಲರ ಮೇಲೆ ನಮಗೆ ನಿರೀಕ್ಷೆ ಇರುತ್ತದೆ. ಆದರೆ ಆ ನಿರೀಕ್ಷೆ ಒಂದು ದಿವಸ ಹಲ್ಲೆಲೂಯಾ ಸುಳ್ಳು ಅಂತ ನಮಗೆ ನೆನೆಸುವಾಗ, ಸುಳ್ಳು ಅಂತ ನಮಗೆ ಹಲ್ಲೆಲೂಯಾ ಅನುಭವದಲ್ಲಿ ಉಂಟಾದಾಗ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ನಮ್ಮ ನಂಬಿಕೆ ಕುಗ್ಗಿ ಹೋಗುತ್ತದೆ, ನಮ್ಮ ಬಲವು ಕುಗ್ಗಿ ಹೋಗುತ್ತದೆ. ಅಯ್ಯೋ, ಯಾರನ್ನೆಲ್ಲ ನಾನು ನಂಬಿದನು ಅವರೆಲ್ಲವೂ ನನಗೆ ಮೋಸ ಮಾಡಿದಾರಲ್ಲ ಅಂತ ಹಲ್ಲೆಲೂಯಾ ನಾವು ದುಃಖ ಪಡುತ್ತೇವೆ. ಆ ರೀತಿಯಾಗಿರುವ ದುಃಖ ನೀನು ಪಡುತ್ತಿದ್ದರೆ ಈ ವಾಕ್ಯ ನಿನಗೆ ದೇವರು ಮಾತನಾಡುತ್ತಾರೆ. ತಂದೆ ತಾಯಿಗಳು ನಿನ್ನ ಕೈ ಬಿಟ್ಟರು, ಯೆಹೋವನು ನಿನ್ನನ್ನು ಸೇರಿಸಿಕೊಳ್ಳುವನು. ಪ್ರೈಸ್ ದ ಲಾರ್ಡ್. ಯೆಹೋವನು ಯಾವಾಗಲೂ ಕೈ ಬಿಡುವ ದೇವನಲ್ಲ. ಯೆಹೋವನು ನಮ್ಮನ್ನು ಕರ ಹಿಡಿದು ನಡೆಸುವ ದೇವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ದೇವರು ನೋಡಿ ಹಲ್ಲೆಲೂಯಾ ಅಬ್ರಹಾಮನಿಗೆ ಹೇಳಿದರು, ನಿನ್ನ ಸ್ವದೇಶವನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ಇಳಿದು ಬಾ ಅಂತ. ಹಲ್ಲೆಲೂಯಾ ಅಬ್ರಹಾಮನು ಯಾವ ಒಂದು ಪ್ರಶ್ನೆಯನ್ನು ಕೇಳದೆ, ಪ್ರೈಸ್ ದ ಲಾರ್ಡ್, ಆತನು ದೇವರು ತೋರಿಸಿಕೊಡುವಂಥ ದೇಶಕ್ಕೆ ಬಂದನು. ಪ್ರೈಸ್ ಗಾಡ್. ದೇವರವರನ್ನು ಆಶೀರ್ವಾದ ಮಾಡಿದನು. ಹಲ್ಲೆಲೂಯಾ. ನನ್ನ ನಿರೀಕ್ಷೆ ಎಲ್ಲವೂ ಆಶಾಭಂಗವಾಯಿತು ಅಂತ ನೀನು ನೆನೆಸ್ಕೊಂಡಿದ್ದೀಯಾ? ಹಲ್ಲೆಲೂಯಾ. ಇವತ್ತು ದೇವರು ನಿನ್ನ ಹತ್ರ ಹೇಳುತ್ತಿದ್ದಾರೆ, ಯಾರೆಲ್ಲ ನಿನಗೆ ಕೈ ಬಿಟ್ಟರು, ನಾನು ಕೈ ಹಿಡಿಯುವ ದೇವರಾಗಿದ್ದೇನೆ, ನಾನು ನಿನ್ನನ್ನು ಸಂತೈಸುವ ದೇವರಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಹೆತ್ತ ತಾಯಿ ತನ್ನ ಮಗುವನ್ನು ಮರೆತರು, ನಾನು ನಿನ್ನನ್ನು ಮರೆಯುವುದಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೆ ಏನಕ್ಕೆ ಸೋತು ಹೋಗುವುದು ದೇವರ ಮಕ್ಕಳೇ? ಎದ್ದೋಳನವೇ. ಕ್ರಿಸ್ತನು ನಮಗಾಗಿ ಜೀವವನ್ನು ಕೊಟ್ಟನು, ನಮಗಾಗಿ ಆತನು ಹಲ್ಲೆಲೂಯಾ ಮರಣವನ್ನು ಜಯಿಸಿ ಇಂದುವರೆಗೂ ನಮ್ಮ ಜೊತೆ ಇರುವಂಥ ದೇವರು ನಮ್ಮನ್ನು ಕೈ ಬಿಡುತ್ತಾರಾ? ಎಂದಿಗೂ ಕೈ ಬಿಡುವ ದೇವನಲ್ಲ. ಆತನು ನಿನ್ನನ್ನು ಕರೆದು ನಿಲ್ಲಿಸಿದನೆಂದರೆ ಅದು ಹಲ್ಲೆಲೂಯಾ ಆತನ ನಾಮದ ಮಹಿಮೆಗಾಗಿ. ಅದಕ್ಕೆ ಆಧಾರವಾಗಿ ಒಂದು ಹಾಡನ್ನು ಹಾಡಿಕೊಳ್ಳೋದಕ್ಕೆ ಇಷ್ಟಪಡುತ್ತೇನೆ. ತಂದೆ ತಾಯಿಯು ಮರೆತೋದರು, ಅನುಬಂಧದ ಮುರಿದೋದರು, ಅಂದು ಏಳನ ಕಾದವರು ಇಂದು ನನ್ನನ್ನು ಕಾಯುವರು. ವಿಶ್ವಾಸದಿಂದ ನೀತಿವಂತನಿಗೆ ಆನಂದದ ಜೀವನವೇ. ಹಲ್ಲೆಲೂಯಾ. ವಿಶ್ವಾಸದಲ್ಲಿ ನಾವಿರೋಣ. ವಿಶ್ವಾಸದಿಂದ ಇರುವವರಿಗೆ ಆನಂದದ ಜೀವಿತವನ್ನು ದೇವರು ಕೊಡುತ್ತಾರೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣವೇ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ವಿಡಿಯೋವನ್ನು ನೋಡುತ್ತಿರುವಂಥ ಯಾರಾದರೂ ಸಹೋದರಿಗಳು ಸಹೋದರರು ಇದ್ದರೆ, ಅವರ ಜೀವಿತದಲ್ಲಿ ಅವರು ನಂಬಿದವರೆಲ್ಲರೂ ಕೈ ಬಿಟ್ಟಿರುವಾಗ ದೇವರೇ, ಹಲ್ಲೆಲೂಯಾ ಅವರ ದುಃಖದಲ್ಲಿ ಇರುವಾಗ ಸ್ವಾಮಿ ದೇವರೇ, ನೀನವರಿಗೆ ಸಮಾಧಾನ ಕೊಟ್ಟು ಅವರನ್ನು ದೇವರೇ ನೀನು ಸಂತೈಸಿ ತಂದೆಯ